ಹೆಲಿಕಾಪ್ಟರ್ ದುರಂತದಲ್ಲಿ ಇರಾನ್ ಅಧ್ಯಕ್ಷ ದುರ್ಮರಣಪ್ಪಿದ್ದಾರೆ. ಇರಾನ್ನ ಸರ್ಕಾರಿ ಮಾಧ್ಯಮಗಳಿಂದ ಈ ಒಂದು ಸಾವಿನ ವಿಚಾರ ದೃಢವಾಗಿದೆ. ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಸಿ ಸಾವಿನ ಬಗ್ಗೆ ಅಧಿಕೃತ ಮಾಹಿತಿ ಬಂದಿದೆ. ಸೊ ರೈಸಿ ಸಾವಿನ ಬಗ್ಗೆ ಮಾಹಿತಿ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂತಹ ಹೆಲಿಕಾಪ್ಟರ್. ಸೊ ಇರಾನ್ನ ವಿದೇಶಾಂಗ ಸಚಿವ ಹುಸೈನ್ ಅಮೀರ್ ಕೂಡ ಈ ಒಂದು ವಿಮಾನದಲ್ಲಿದ್ದರು. ಸೊ ಹೆಲಿಕಾಪ್ಟರ್ನಲ್ಲಿ ಅಧಿಕಾರಿಗಳು ಪತನಗೊಂಡಂಥ ಒಂದು ಹೆಲಿಕಾಪ್ಟರ್ನಲ್ಲಿ ಇದ್ದರು. ಎಲ್ಲರೂ ಕೂಡ ಮೃತಪಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ. ಸೊ ಇನ್ನು ಹೆಲಿಕಾಪ್ಟರ್ ಪತನವಾದಂಥ ಜಾಗವನ್ನು ಟರ್ಕಿ ಡ್ರೋನ್ ಈಗ ಗುರುತಿಸಿದೆ. ನೀವೀಗ ದೃಶ್ಯದಲ್ಲಿ ನೋಡ್ತಿರುವಂಥ ಅದು ಟಬ್ರೀಜ್ ಭಾಗನೇ ಹೆಲಿಕಾಪ್ಟರ್ ಪತನ ಆಗಿರುವಂಥ ಒಂದು ಪ್ರದೇಶ. ಟಬ್ರೀಜ್ ನಗರದಿಂದ 100 ಕಿಲೋಮೀಟರ್ ದೂರದಲ್ಲಿ ಪತ್ತೆ ಆಗಿರೋದು. ಸೊ ಇರಾನ್ ಅಧ್ಯಕ್ಷ ರೈಸಿ ಹೊತ್ತು ಬರ್ತಿದ್ದಂಥ ಹೆಲಿಕಾಪ್ಟರ್. ಸೊ ಡ್ರೋನ್ ಕ್ಯಾಮ್ರಾ ಮೂಲಕ ಬೆಂಕಿ ಹೊತ್ತಿದಂಥ ಪ್ರದೇಶವನ್ನು ಮೊದಲು ಪತ್ತೆ ಮಾಡಲಾಯಿತು. ನಂತರ ಆ ಸ್ಪಾಟ್ಗೆ ರೆಸ್ಕ್ಯೂ ಟೀಮ್ ಕೂಡ ಹೋಗಿದೆ. ಸೊ ಅಲ್ಲಿ ಸಾವನ್ನಪ್ಪಿರೋದು ಗೊತ್ತಾಗಿದೆ. ಇದೀಗ ನಮ್ಮ ಜೊತೆ ರವಿ ಜೋಶಿ ಇದ್ದಾರೆ, ಮಾಜಿ ಅಧಿಕಾರಿ. ಇಸ್ರೇಲ್ ಈ ಭಾಗದಲ್ಲಿ ಅಂದರೆ ಇರಾನ್ ಭಾಗದಲ್ಲಿ ಕೆಲಸ ಮಾಡಿ ಅವ್ರಿಗೂ ಕೂಡ ಎಕ್ಸ್ಪೀರಿಯನ್ಸ್ ಭಾಳಷ್ಟಿದೆ. ಸರ್, ಈಗ ಗಮನಿಸ್ತಾ ಇದ್ದೀವಿ ಇರಾನ್ ಅಧ್ಯಕ್ಷರ ಈ ಒಂದು ಸಾವೇನಿದೆ ನಿಜಕ್ಕೂ ಭಾಳ ಆತಂಕಕಾರಿ. ಇದೊಂದು ನಾರ್ಮಲ್ ಅಥವಾ ಏನಾದರೂ ಅಲ್ಲಿ ಟೆಕ್ನಿಕಲ್ ಇದಾಗಿ ಹೆಲಿಕಾಪ್ಟರ್ ಪತನ ಆಗಿರೋದಾ ಏನೋ ಅನ್ನೋ ಬಗ್ಗೆ ಪ್ರಶ್ನೆಗಳಿದೆ ಈಗ. ಹೌದು ಹೌದು ಈ ಪ್ರಶ್ನೆಗಳು ಸಹಜವೇ ಆಗಿದೆ ಈಗಿನ ಕಾಲದಲ್ಲಿ. ಯಾಕಂದ್ರೆ ಹಿಂದಿನ ತಿಂಗಳು ಏಪ್ರಿಲ್ 1 ಇಸ್ರೇಲ್ ಮತ್ತು ಇರಾನ್ ನಡುವೆ ಬಹಳಷ್ಟು ಟೆನ್ಷನ್ ಆಗಿ ಇಸ್ರೇಲ್ ಕ್ಯಾರಿಡ್ ಔಟ್ ಸಮ್ ಅಟ್ಯಾಕ್ಸ್ ಆನ್ ದ ಇರಾನಿಯನ್ ಕಾನ್ಸುಲೇಟ್ ಇನ್ ಡಮಾಸ್ಕಸ್ and killed a very important general called Mahdi Zahid. So since then Iran also carried out a retaliatory attack on Israel. About 300 missiles and drones were sent to attack Israel. Okay. So ಈ ಸಂದರ್ಭದಲ್ಲಿ ಪ್ರೆಸಿಡೆಂಟ್ ಇಬ್ರಾಹಿಂ ರೈಸಿ ಅವರ ಮೃತ್ಯು ಬಹಳಷ್ಟು ಸಂದೇಹಕಾರಿ ಆದಂಥದ್ದು ಸಹಜ. ಬಟ್ ಈಗ ನಾನು ರಿಪೋರ್ಟ್ಸ್ ಎಲ್ಲ ನೋಡಿದ್ರೆ BBC-ಯಲ್ಲಿ ಅಥವಾ ಅಲ್ ಜಜೀರಾ ಅಥವಾ ಟೆಹರಾನ್ ಟೈಮ್ಸ್ ನೋಡಿದೆ ನಾನು. ಟೆಹರಾನ್ ಟೈಮ್ಸ್ ಇಸ್ ದ ಲೋಕಲ್ ಅಫಿಷಿಯಲ್ ನ್ಯೂಸ್ ಪೇಪರ್ ಆಫ್ ಇರಾನ್. ಅದರಲ್ಲಿ ಕೂಡ ಅದ್ರ ಯಾವುದೇ ದೇಶಕ್ಕೂ ಅವರು ಅದರ ಕಾರಣವನ್ನು ಹೇಳ್ತಾ ಇಲ್ಲ. ಅವರು ಅದು ಕೇವಲ ಅಲ್ಲಿ ಡೆನ್ಸ್ ಫಾಗ್ ಇತ್ತು ಮತ್ತು ಬಹಳಷ್ಟು ಮಳೆ ಬರ್ತಾ ಇತ್ತು. ಅದಕ್ಕೋಸ್ಕರ ಆ ಹೆಲಿಕಾಪ್ಟರ್ಗೆ ವಿಸಿಬಿಲಿಟಿ ಬಹಳ ಪೂರ್ ಆಗಿತ್ತು. ಓನ್ಲಿ 5 meters ವಿಸಿಬಿಲಿಟಿ ಇತ್ತು. ಅದಕ್ಕೋಸ್ಕರ ಆ ಹೆಲಿಕಾಪ್ಟರ್ ಅಲ್ಲಿ ಕ್ರಾಶ್ ಆಗಿದೆ ಅಂತ ಹೇಳಿದ್ದಾರೆ. ಅದು ಅವರು ಹೋಗಿದ್ದು ಅಜರ್ಬೈಜಾನ್ ಇರಾನ್ ಬಾರ್ಡರ್ ನಲ್ಲಿ ನಾರ್ತ್ ಈಸ್ಟ್ ಆಫ್ ಇರಾನ್ ಒಂದು ಡ್ಯಾಮ್ ಇನಾಗ್ರೇಟ್ ಮಾಡ್ಲಿಕ್ಕೆ ಹೋಗಿದ್ರು. ಅಲ್ಲಿ ಅಜರ್ಬೈಜಾನ್ ಪ್ರೆಸಿಡೆಂಟ್ ಬಂದಿದ್ರು ಮತ್ತೆ ಇಬ್ರಾಹಿಂ ರೈಸಿ ಇರಾನ್ ಪ್ರೆಸಿಡೆಂಟ್ ಕೂಡ ಹೋಗಿದ್ರು. ಅವರು ಅದಾದ್ಮೇಲೆ ನಿನ್ನೆ ಸಂಡೇ ಮಾರ್ನಿಂಗ್ ಅದು ಇನಾಗ್ರೇಟ್ ಮಾಡಿದ್ರು. ಸಾಯಂಕಾಲ ವಾಪಸ್ ಬರುವಾಗ ಈ ವಿಪರೀತ ಫಾಗ್ ಅಂಡ್ ಮಳೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಆ ಹೆಲಿಕಾಪ್ಟರ್ ಕ್ರಾಶ್ ಆಗಿದೆ. ಈಗ ಒಂದು ವಿಶೇಷ ಏನಂದ್ರೆ ಅದು 3 ಹೆಲಿಕಾಪ್ಟರ್ಸ್ ಇತ್ತು. 3 ಹೆಲಿಕಾಪ್ಟರ್ಸ್ ಅಲ್ಲಿ 2 ಹೆಲಿಕಾಪ್ಟರ್ ವಾಪಸ್ಸು ತಬ್ರೀಜ್ಗೆ ಬಂದಿದೆ. ತಬ್ರೀಜ್ ಇಸ್ ದ ಕ್ಯಾಪಿಟಲ್ ಆಫ್ ಇರಾನಿಯನ್ ಅಜರ್ಬೈಜಾನ್ ಪ್ರಾವಿನ್ಸ್. ಬಟ್ ಈ ಪ್ರೆಸಿಡೆಂಟ್ ರೈಸಿ ಮತ್ತು ಫಾರಿನ್ ಮಿನಿಸ್ಟರ್ ಹುಸೇನ್ ಅಮೀರ್ ಅಬ್ದುಲ್ಲಾಹಿ ಅವರಿಬ್ಬರು ಮೃತ್ಯು ಕೊಂಡಿದ್ದಾರೆ ಇದರಲ್ಲಿ. ಸೊ ಇದು ಬಹಳ ಇದು ದೌರ್ಭಾಗ್ಯಪೂರ್ಣ. ನಿಜ. ಥ್ಯಾಂಕ್ ಯು ರವಿ ಜೋಶಿ ಅವರ TV9 ಜೊತೆ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ.